ಸೊ ನೋಡಿ ಇದೇ ನಮ್ಮ ಸ್ಟೇ, ತೋರಿಸ್ತೀನಿ ರೀ. ಫುಲ್ ಸ್ಟೇ ಟೂರ್ ಮಾಡೋಣ. ಸಖತ್ತಾಗಿದೆ ಆ್ಯಕ್ಚುಲಿ, ಒಳ್ಳೆ ಜಾಗ ಮಾತ್ರ. ಬ್ಯಾಕ್ ವಾಟರ್ಸು ನೋಡಿ ಇಲ್ಲಿ ಹಿಂದೆ, ಆರಾಮಾಗಿ ಚಿಲ್ಲಾಗಿ ಹುಡುಗರ ಜೊತೆ ಮಜಾ ಮಾಡೋಕ್ಕೆ ವೀಕೆಂಡಲ್ಲಿ ಪರ್ಫೆಕ್ಟ್ ಪ್ಲೇಸ್. ಊಟ ಚೆನ್ನಾಗಿರುತ್ತೆ, ಒಳ್ಳೆ ಊಟ, ಒಳ್ಳೆ ಸ್ಟಾರ್ಟರು. ಓನರ್ ಕೂಡ ಸೂಪರು. ಸೊ ಇವ್ರದ್ದೇ ಪ್ರಾಪರ್ಟಿ ಇದು, ಓನರ್ ಇಲ್ಲೇ ಇರೋದು. ನಾರ್ಮಲಿ ಲೀಸ್ಗೆಲ್ಲ ತೊಗೊತಾರಲ್ಲ ನೋಡಿ. ನೀರು ಆ್ಯಕ್ಚುಲಿ ನೀರಿಲ್ಲ ಅಂದರೆ ಲಿಟ್ರಲಿ ಮಧ್ಯ ತನಕ ನಡ್ಕೊಂಡು ಹೋಗ್ಬೋದು. ಈಗ ಮಳೆಗಾಲ ಅಲ್ಲ, ಸಮ್ಮರಲ್ಲಿ ಬಂದರೆ ಲಿಟ್ರಲಿ ಅಲ್ಲಿ ಬೆಟ್ಟ ಕಾಣ್ತಿದ್ದಿಲ್ಲ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು. ಒಳ್ಳೆ ಲೊಕೇಶನ್, ಇನ್ನೂ ಲೊಕೇಶನ್ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಇಲ್ಲಿಂದ ರೂಮ್ ಸ್ಟಾರ್ಟ್ ಆಗುತ್ತೆ, ಆ ಕಡೆ ಎಲ್ಲ ಕಿಚನ್ನು, ಇಲ್ಲಿಂದ ರೂಮ್ಸು, ಕಾಟೇಜ್ ಇದೆ, ಟೆಂಟ್ ಇದೆ. ಸೊ ಡೀಟೇಲ್ಸ್, ಸ್ಟೇ ಪ್ರೈಸು ಎಲ್ಲಿ ಎಕ್ಸಾಕ್ಟಾಗಿ ಅಂತ ಹೇಳಿದ್ರೆ DM ಮಾಡಿ, ಬೇಕು ಅಂದರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ನೋಡಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಇವರಂತೂ. ಊಟನೂ ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ಟೇ ಇದೆ, ಟೆಂಟ್ ಸ್ಟೇ ಕೂಡ ಇದೆ. ಹುಡುಗರುಗಳು ಬರೀ ಟೆಂಟ್ ಸ್ಟೇ ಬೇಕು, ಕಾಟೇಜ್ ಬೇಡ ಅಂದರೆ. ನಮಗೆಲ್ಲ ಸ್ವಲ್ಪ ಅಂಡು ಬಾರ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಎಲ್ಲ ನೆಮ್ಮದಿ ಬೇಕು. ನೋಡಿ ಹೆಂಗಿದೆ ಚಿಂದಿ ಅಲ್ಲ ಲೊಕೇಶನ್. ಏನದು ಆವ ಅಲ್ಲ, ಕಂಬ. ಹಿಂಗೆ 360 ಡಿಗ್ರಿ ಎಲ್ಲಿ ನೋಡಿದ್ರು ನೀರು ಸಾಕು ಅನ್ನೋಷ್ಟು ನೀರಿದೆ. ಇನ್ನೂ ಆ ಕಡೆ ಒಂದೊಳ್ಳೆ ಪಾಯಿಂಟ್ ಇದೆ, ಅಲ್ಲಿ ಲೊಕೇಶನ್ ಸಕ್ಕತ್ತಾಗಿದೆ. ಹೆಂಗಿದೆ, ಚೆನ್ನಾಗಿದೆಯಾ? ಒಳ್ಳೆ ಲೊಕೇಶನ್ ಇದು. ಲೋ ಬೇಬಿ, ಫೋಟೋ ತೆಗಿಬಿಟ್ಟು ಆಮೇಲೆ ಕೊಡ್ತೀನಿ ಅಂದಲ್ಲೋ ಪಾನ್ಕಾನ. ಅಲ್ಲೇ ಇದೆಯಾ? ಅಲ್ಲಿಗೆ ಹೋಗಿ ತಗೋಣ ಫೋಟೋ. ಕಾಡಿಕೋಳಿ ನೋಡಿ, ಕೋಳಿಗಳು. ಇದನ್ನೇ ಇವಾಗ ನಮಗೆ ಮಟಾಶ್ ಅಂತ 1-2 ಎತ್ತು ಹೊಡೆದು. ಅಣ್ಣ ಒಂದು ನಿಮಿಷ ಒಂದು ಫೋಟೋ ತೆಗ್ಬಿಟ್ಟು ಕೊಡ್ತೀವಿ ಅಣ್ಣ. ಅದನ್ನ ಬೇಜಾರು ಮಾಡ್ಕೊಳ್ತಿದ್ದೆ. ನೋಡಿ ಸ್ಟೇಗಳು, ಕೋಳಿ ಮಗ. ಇದರಲ್ಲೇ ನಮ್ಗೊಂದು ಕೋಳಿ ಕೊಡೋದಾ ಈಗ? ನೋಡಿ ಇದು ಟೆಂಟ್ ಸ್ಟೇ. ಇಲ್ಲಿ ಒಳ್ಳೆ ಸ್ಟೇ ಆ್ಯಕ್ಚುಲಿ, ಬರ್ಬೋದು. ಈ ಕಪಲ್ಸ್ಗಳು ತುಂಬ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡದೇ ಇದ್ದರೆ ಆ್ಯಕ್ಚುಲಿ ಒಳ್ಳೆ ಹೋಮ್ ಸ್ಟೇ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಬೇಜಾರು ನೀರಿದೆ ನೋಡಿ. ಇದೆಲ್ಲ ಟೆಂಟ್ ಸ್ಟೇ. ಹುಡುಗರುಗಳೆಲ್ಲ ಬಂದರೆ ಆರಾಮಾಗಿ ಒಳ್ಳೆ ಟೆಂಟ್ ಹಾಕೊಡ್ತಾರೆ. ಸೇಫ್, ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ಹಿಂದೆಲ್ಲ ಕಾಫಿ ಎಸ್ಟೇಟು ಫುಲ್ಲು ಇವ್ರದ್ದೇ. ನಾವು ತೊಗೊಂಡಿರೋದು ಇದು ಸ್ಟೇ. ಇವಾಗ ಪ್ಲ್ಯಾನ್ ಏನಂದರೆ ಫ್ರೆಶ್ ಅಪ್ ಆಗಿ ಚಿಲ್ಡಾಗಿ ಪಾನಕ ಕುಡಿದು ಹಾಗೆ ಹೋಮ ಹವನ ಹಾಕ್ಬಿಟ್ಟು ರೆಸ್ಟ್ ಮಾಡೋದು. ಸಂಜೆ ಡ್ಯಾನ್ಸ್ ಆಡಿಕೊಂಡು ಫುಲ್ ಎಂಜಾಯ್ ಮಾಡೋದು. ಆಮೇಲೆ ಹೇಳ್ಬೇಡಿ ನೀ ಏನು ಮಾಡ್ತೀರಾ ಅಂತ, ಬೇಜಾನ್ ಮಾಡ್ತೀವಿ, ಎಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ನೋಡಿ ಇದೇ ನಮ್ಮ ರೂಮು ಅಷ್ಟೇ ಸೂಪರ್ ಕ್ಲೀನ್. ಆರಾಮಾಗಿ 4 ಜನ ಮಲ್ಕೊಬೋದು. ಒಳ್ಳೆ ಚೆನ್ನಾಗಿದೆ ರೂಮ್, ಡೀಸೆಂಟ್ ಆ್ಯಸ್ ಆಲ್ವೇಸ್. ಚೆನ್ನಾಗಿದೆ. TV ಹಾಕಿದ್ದಾರೆ, ಆದರೆ TV ಏನೂ ಬರಲ್ಲ. ಪುಟ್ಗೌರಿ ಮದುವೆ ಬರ್ಬೋದು, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಇನ್ನು ಆ ಕಡೆ ಇದೆ, ಬನ್ನಿ ತೋರಿಸ್ತೀನಿ. ನಮ್ಮ ರಥ ಇಲ್ಲಿದೆ. ಈ ಕಡೆ ಎಲ್ಲ ಊಟ, ಈ ಕಡೆ ಎಲ್ಲ ಗೇಮ್ಸ್ ಆಡೋಕ್ಕೆ. ಏನು ಅಂಥ ಗೇಮ್ಸ್ ಎಲ್ಲ ಏನಿಲ್ಲ, ಆಡ್ಬೋದು ಅಷ್ಟೇ. ನೀರು ಎಲ್ಲಿ ನೋಡಿದರೂ ನೀರೇ ನೋಡಿ. ಇಲ್ಲಿ ಗೇಮ್ಸ್ ಎಲ್ಲ ಆಡ್ಬೋದು ಚೆನ್ನಾಗಿ. ಕ್ರಿಕೆಟು, ವಾಲಿಬಾಲು, ಅದು ಇದು ಎಂತ ಬೇಕಾದ್ರೆ ಆಡ್ಬೋದು. ಇನ್ನೂ ಆ ಕಡೆ ರೂಟ್ ಇದೆ, ಈಗ ಹೋಗ್ತಾ ತೋರಿಸ್ತೀನಿ. ಈಗ ಒಂದು ಸ್ವಲ್ಪ ಫೋಟೋ ಸೆಷನ್ ಮಾಡಿ ಬರೋಣ. ಈ ಜಾಗದ ಸ್ಪೆಷಾಲಿಟಿನೇ ಇವಾಗ ಹೋಗ್ತಿದ್ದೀವಲ್ಲ, ಅದೇ ಮೇನ್ ಅಟ್ರಾಕ್ಷನ್. ಹಿಡನ್ ಜೆಮ್ಸ್. ಹಿಂಗಿದೆ ರೂಟ್. ಜಾಗ ಮಾತ್ರ ಅಲ್ಟಿಮೇಟ್. ಆದರೆ ಸಮ್ಮರಲ್ಲಿ ಒಂದು ಸತಿ ಬರ್ಬೇಕು ಮಗ, ಫುಲ್ ನೀರಿಲ್ಲದೆ ಇದ್ದಾಗ. ಅವ್ರು ಅವತ್ತು ಹೇಳಿದ್ರಲ್ಲ ಬೆಟ್ಟ ತನಕ ಹೋಗ್ಬೋದು ಅಂತ. ಹೋಗ್ಬೋದು, ಆದರೆ ನಡ್ಕೊಂಡು ಹೋಗ್ಬೇಕು, ಗಾಡಿ ತೊಗೊಂಡು ಹೋಗೋಕ್ಕಾಗುತ್ತೆ. 2 ವೀಲರಲ್ಲಿ ಹೋಗ್ಬಿಡೋಣ. ನೋಡಿ ಹೆಂಗೆ ಬೆಟ್ಟ ಸ್ಟೇ ಮಧ್ಯದಲ್ಲಿ, ಬೆಟ್ಟ ಗುಡ್ಡ. ಐಲ್ಯಾಂಡಲ್ಲಿ ಇದ್ದೀವಿ ನಾವು ಆ್ಯಕ್ಚುಲಿ ಇವಾಗ.
ಐಲ್ಯಾಂಡ್ ಇದೆ. ಮಾನ್ಸೂನಲ್ಲಿ ಈ ಥರ ಎಲ್ಲ ಬರ್ತಾ ಇರ್ಬೇಕು ಅವಾಗ. ಯಾರೋ ಇದರ ಮಗ ಅಲ್ಲಿ. ಓ ಮೈ ಗಾಡ್ಸ್, ಎಸ್ ನೋಡಿ ನಮಗೋಸ್ಕರ ಇಲ್ಲಿ ಕಾಲ್ದಾರಿ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಆದಾಗ ನಾವೇ ಮಾಡಿದ್ದು ಅನ್ಸುತ್ತೆ ಮಗ ಈ ಕಾಲ್ದಾರಿ. ಅದು ಇನ್ನೂ ಇದೆ, ಜನಕ್ಕೆ ಪಾಪ ಗೊತ್ತಾಗಲ್ಲ ರೂಟ್ ಅಂತ ಮಾಡಿದ್ವಿ. ನೋ ಕಾಮೆಂಟ್ಸ್ ನೋಡಿ ಎಲ್ಲಿ ಸುತ್ತಮುತ್ತ 360 ಡಿಗ್ರಿ ಎಲ್ಲಿ ನೋಡಿದ್ರು ನೀರು. ಆ ಕಡೆನೂ ನೀರಿದೆ. ಏನು ಮಾಡಕ್ಕೆ ಬಂದವ್ರು ಯಾರು ಇವರು? ಸ್ಟೇ ಅವರಲ್ಲ ಅನ್ಸುತ್ತೆ. ನಾನು ಆ ಬೆಟ್ಟದ ಮೇಲೆ ಹೋಗಿ ಒಂದು ವಿಡಿಯೋ ಮಾಡಲಾ? 2 ಹೂವು ಇದೆ ನೋಡು ಇಲ್ಲಿ ಅದನ್ನ ತೋರಿಸು, ಜನ ಆಮೇಲೆ ಅಪಾರ್ಥ ಮಾಡ್ಕೊಂಡು ನೋಡಿ ಹೂವು ಇದೆ. ಏನು ಹೇಳ್ಬೇಕು ಮಗ, ಅಷ್ಟೇ ಹೂವು ಇದೆ ಅಂತ ಅಷ್ಟೇ ಹೇಳಿದೆ ನೀನು. ನೋಡಿ ಇಲ್ಲೆಲ್ಲ ಒಳ್ಳೆ ಸೆಟಪ್ ಎಣ್ಣೆ ಹೊಡಿಯೋಕ್ಕೆ. ಆದರೆ ದಯವಿಟ್ಟು ಎಣ್ಣೆ ಹೊಡೆದ್ಮೇಲೆ ಬಾಟ್ಲು ತೊಗೊಂಡು ಗಂಜಿ ಕುಡಿಯೋಕ್ಕೆ. ಸಾರಿ, ಅದೇ ಎಣ್ಣೆ ಅಂದರೆ ಗಂಜಿ. ಸಾರಿ, ಸತ್ಯ ಹೊರಗೆ ಬಂದ್ಬಿಡ್ತು. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಹಿಂಗೆ ಜಾಗ ಚಿಂದಿ ಅಲ್ಲ. ಬಾಬಾ ನೋಡಿ ಎಲ್ಲೆಲ್ಲೂ ನೀರು ಅಂತ. ಆ ಕಡೆನೂ ಸ್ಟೇಗಳಿದೆ. ನಾವು ಲಾಸ್ಟ್ ಟೈಮ್ ಅಲ್ಲಿ ಹೋಗಿದ್ವಿ, ಆ ಸ್ಟೇ ಪಕ್ಕದಲ್ಲಿ ರೋಡಲ್ಲಿ ನಿಂತಿದ್ವಿ. ಆ ಎಂಟ್ರೆನ್ಸ್ ತಾನೇ, ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋಗ್ಬೇಕು. ಆ ಎಂಟ್ರೆನ್ಸ್ ಆ ಕಡೆ ಅದ ಅದೇ ನೀನು ನೋಡ್ತಾ ಇರೋದೆ. ಹಿಂಗೆ ಚೆನ್ನಾಗಿದೆ ಅಲ್ಲ, ಒಳ್ಳೆ ವೆದರ್. ಆದರೂ ಸೆಕೆ ಹೊಡಿತಾ ಇದೆ ನೋಡಿ ಗುರು. ಯಪ್ಪ ಎಷ್ಟು ತಣ್ಣ, ಹ್ಯೂಮಿಡು ನೋಡಿ. ಸುತ್ತ ನೀರು ಮಧ್ಯದಲ್ಲಿ ಐಲ್ಯಾಂಡ್ ಮಧ್ಯದಲ್ಲಿ ನಾವು, ನಮ್ಮ ಮಧ್ಯದಲ್ಲಿ ಕಲ್ಲು. ಅಯ್ಯೋ ಕತೆ. ಬಾಬಿ ಬ್ಯಾಕ್ ಕಡೆ ಹೋಗೋಣ ನೋಡಮ್ಮ. ಅವರಿದ್ರೆ ನಮಗೇನಲ್ಲಿ ಬಾರೋ ಅಲ್ಲಿ. ನೋಡಿ ಇದೇ ನಮ್ಮ ಫೇವ್ರೆಟ್ ಸ್ಪಾಟ್. ಇಲ್ಲೊಂದು ಕಲ್ಲಿತ್ತಲ್ಲ, ಹುಟ್ಟಬಿಟ್ಟಿದೆ ಕಲ್ಲು. ಇಲ್ಲ ಇದೆಯಲ್ಲ. ಇಲ್ಲ ಮಗ, ಇಲ್ಲೊಂದಿತ್ತಲ್ಲೋ. ನೀನು ಇನ್ನೂ ಮುಂದೆ ನಿಂತಿದ್ದೆ ಅಲ್ವಾ? ಓಕೆ, ತರ್ಬೋದಿತ್ತು ಇವಾಗ ಅದು 3. ಬಿಡೋ ಬಾ, ಚಪ್ಪಲಿ ತೆಗಿ, ಕೇಳ್ಕೊಂಡು ಹೊಟ್ಟೋಗುತ್ತೆ ನಮ್ಮ ಚಪ್ಪಲಿಗಳು. ಇಲ್ಲ ಹೋಗ್ಬೋದು ಬಾ. ಬಾ ನೋಡಿ ಹೆಂಗೆ ಹಾರ್ಕೊಂಡು ಹೆಂಗಿದೆ ನೋಡಿ ಜಾಗ. ಈ ಬಂಡೆ ಸರಿಯಾಗಿ ಕುತ್ಕೊಳಕಲ್ಲ. ನೋಡಿ ಮಗ, ಬತ್ತಿನ ಒಳಗಡೆ ಹಿಡ್ಕೊ, ನಿನ್ನ ವಿಡಿಯೋ ಮಾಡ್ತಾಯಿದ್ದೀನಿ. ಹೆಂಗಿದೆ ಇದಕ್ಕಿಂತ ಜಾಗ ಬೇಕಾ ಹೇಳಿ? ಇದಂತ ನಮ್ಮ ಮೋಸ್ಟ್ ಫೇವ್ರೇಟ್ ಜಾಗ. ಏನು ಬೇಬೆ? ಆದ್ರೂ ನಾವು ಬರೋದೇ ವರ್ಷಕ್ಕೊಂದ್ಸತಿ. ಏನು ಮಾಡೋದು ಹೇಳಿ? ಯಾಕಂದ್ರೆ ಈ ಟೈಮಲ್ಲಿ ಬಂದ್ರೆ ಮಜಾ ಇರೋದು. ಸುಮ್ಮನೆ ಅವಾಗ ಬಂದರೆ ಮೂಡ್ ಆಫ್ ಆಗ್ಬಿಡುತ್ತೆ. ನಾವು ತಿರ್ಗಾ ಬರೋಕ್ಕೆ ಮನಸ್ಸೇ ಬರಲ್ಲ. ಸೊ ಈ ಜಾಗ ಯಾರ್ಯಾರು ಬರಬೇಕು ಅಂತಿದ್ದೀರ ನೆಕ್ಸ್ಟು ಕಾಮೆಂಟ್ ಮಾಡಿ. ಅಲ್ಲ, ಫೋನ್ ಮಾಡಿ ಕೇಳಿ. 500 ರೂಪಾಯಿ ಅಕೌಂಟ್. ಸೊ ನಮ್ಗೆ ಗೊತ್ತಿರೋನೆ ಸ್ಟೇ ಅವರು, ಪಾಪ ತುಂಬ ಒಳ್ಳೆ ವ್ಯಕ್ತಿ, ಚೆನ್ನಾಗೆಲ್ಲ ಸೆಟ್ ಮಾಡಿ ಕೊಡ್ತಾರೆ. ದಾಲ್ ನೆಕ್ಸ್ಟಿಗೆ ಚಪಾತಿ, ವೈಟ್ ರೈಸ್, ಕರ್ಡ್, ರಸಮ್, ಆಮೇಲೆ ಚಿಕನ್ ಗ್ರೇವಿ. ಊಟ ರೆಡಿ ಇದೆ, ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಕರಿ ಮಗ ಊಟ ಮಾಡೋಣ ಬನ್ನಿ ಅಂತ ನೋಡಿ. ವಿತ್ ದ ವ್ಯೂ ಊಟ ಹೆಂಗೆ ಬೆಂಕಿ ಅಲ್ಲ. ಬೇಬಿ ಬಾರೋ, ಇನ್ನೂ ಕುಡಿತಾನೆ ಅವನೇ ಪಾನ್ಕಾನ. ಓಕೆ, ಸೊ ಈಗ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ತಂಗೆ ರೆಸ್ಟ್ ಮಾಡಿ. ಇಷ್ಟೋ ತನಕ ಹೋಮ ಹವನ ನಡೆಸ್ತಾ ಇದ್ವಿ. ಬ್ಯಾಕ್ಗ್ರೌಂಡ್ ತುಂಬ ನೈಸ್ ಇದೆ, ಪ್ಲೀಸ್ ಇಗ್ನೋರ್ ಇಟ್. ಸೊ ಇಷ್ಟೋ ತನಕ ಹೋಮ ಹವನ ಎಲ್ಲ ಮಾಡ್ತಾ ಇದ್ವಿ. ಹೋಮ ಹವನ ಎಲ್ಲ ಮಾಡಿ ಬಂದಿದ್ವಿ. ಈಗ ಊಟ ಮಾಡಿಬಿಟ್ಟು ಒಂದು 1 ಅವರ್ ರೆಸ್ಟ್ ತೊಗೊಂಡು ಆಮೇಲೆ ಗೇಮ್ಸ್ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಮಜಾ ಮಾಡೋಣ. ಓಕೆ ಬಾ. ಇಲ್ಲೇ ಎಸ್ ನಮಗೆ ಮಗ, ನಮಗೆ ಇಟ್ಟಿರೋದು ಫುಲ್ ನಮಗೆ. ಊಟ ಮಾಡ್ಕೊಂಡು ಈಗ ಸಂಜೆ ಏನೋ ಸಮಯ ಎಷ್ಟು, ಯಾಕೋ ನಗ್ತಾ ಇದೆಯಾ? ಏನು ಹೊಡಿತಾವನೆ? ಅದು ಓಮ್ ಹಾಕೋಣ, ಓಮ ಅವನ ಹಾಕ್ತಾವನ ಅವನು. ಬಿಡೋ ನಿನ್ಗೆ ಯಾಕೆ? ನನಗಿದ್ರ ಒಂಥರ ಸಂತೋಷ.
ಸರಿ, ಈಗ ನಾನು ಹೇಳ್ತಾ ಇದ್ದೆ ಗುರು ಫ್ಲೋಲ್ಲಿ ಹಾಳು ಮಾಡ್ಬಿಟ್ಟು ಊಟ ಮಾಡಿಕೊಂಡು ಸಮಯ ಈಗ 4:15 ಚಿಲ್ ಮಾಡೋಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೆರೆ ದಡಕ್ಕೆ ಬಂದಿದ್ದೀವಿ. ನದಿ ದಡನ ಕೆರೆ ದಡನ? ನದಿ ದಡಕ್ಕೆ ಬಂದಿದ್ದೀವಿ. ನದಿ ದಡ ಅಂದರೆ ಒಂದು ಬ್ಯಾಕ್ ವಾಟರ್ಸ್ ಅಂತ. ಯಾರೋ ನೀನು ನಾನು ಗಂಡಸರು ಅನ್ಕೊಂಡು ಕನ್ನಡದಲ್ಲಿ ಬ್ಯಾಕ್ ವಾಟರ್ಸ್ ಅಂದ್ರೆ ಏನು? ಹಿಂದಿನ ನೀರು ಅಂತ. ಯಾರೋ ಅದು ಮಗ. ಬ್ಯಾಡಸ್ ಅಂದ್ರೆ ಏನು ಕೇಳು? ಬ್ಯಾಡಸ್ ಅಂದ್ರೇನು? ಬ್ಯಾಡಸ್ ಅಂದ್ರೆ ಏನು ಹೇಳು? ನೋಡಿ ಫ್ರೆಂಡ್ಸ್ ನಗ್ತಾ ಏನು. ಬ್ಯಾಡಸ್ ಅಂದ್ರೆ ಏನು ಹೇಳಪ್ಪ? ಬ್ಯಾಡಸ್ ಅಂದ್ರೆ ಕನ್ನಡದಲ್ಲಿ ಏನು? ನೋಡಿ ಫ್ರೆಂಡ್ಸ್, ಬ್ಯಾಡಸ್ ಅಂದ್ರೆ ಕನ್ನಡದಲ್ಲಿ ಏನೋ ಕೆಟ್ಟ ತಿಕ್ಕ ಅಂತ. ನೋಡಿ ತಿಳ್ಕೊಳ್ಳಿ. ಇವನು ಕನ್ನಡ ಮೇಷ್ಟ್ರು. ಮಕ್ಕಳಿಗೆಲ್ಲ ಕನ್ನಡ ಪಾಠ ಮಾಡ್ಕೊಡ್ತಾನೆ. ಯಾರಿಗೂ 20 ಮಾರ್ಕ್ಸ್ ಮೇಲೆ ಬರೋಲ್ಲ. ಸೊ ದಯವಿಟ್ಟು ಯಾರು ಹೋಗ್ಬೇಡಿ. ಏನು ಮಗ, ಏನು ಮಾಡ್ತಿದ್ಯಾ? ಹೆಂಡತಿ ನೆನ್ಸ್ಕೊಂಡು ಮಿಸ್ ಮಾಡ್ಕೊತಿದ್ಯಾ? ತುಂಬ ಮಗ. ನೋಡಿ ಹಿಂಗೆ ಹೇಳ್ತಾವನೆ ಅಂದ್ರೆ, ಅಯ್ಯೋ ಯಾಕಾದ್ರೂ ನನ್ನ ಹೆಂಡತಿನ ಮನೇಲಿ ಬಿಟ್ಟು ಬಂದು ಕರ್ಕೊಂಬರ್ಬೇಕಿತ್ತು. ನಿಮ್ಮಂತವ್ರ ಜೊತೆ ನಮ್ಮ ಮನೇಲಿಲ್ಲ. ಹೌದಾ? ಸಾರಿ, ಹೆಂಡತಿ ಮನೇಲಿಲ್ಲ ಅಂತ ಬಂದವನೇ ಪಾಪ. ಏನ್ ಮಾಡು ಮಗ, ನೀನು ಯಾರಿಲ್ಲ ಅಂತ ಬಂದಿದ್ಯಾ? ಸಿಂಗಲ್. ಅವ್ನು ನೋಡಿ, ಅವ್ನಿಗೆ ಬೇರೆಯವ್ರ ಗತಿ ಇಲ್ಲ ಅಂತ ನಮ್ಮ ಜೊತೆ ಬಂದವನು. ಅವಾಗ್ಲೇ ಹೇಳ್ದಲ್ಲ, ಯಾರಾದ್ರೂ ಹುಡುಗಿ ಹುಡುಕೊಡಿ. ಕರೆಕ್ಟ್. ನೋಡಿ ಇದಕ್ಕೆ ಪಾಪ ಹುಡುಗಿ ಹುಡ್ಕೊಡಿ. ಇಲ್ಲಿ ಬಂದು ನಮ್ದು ಸಂಸಾರದ ಕತೆ ಕೇಳ್ಕೊಂಡು ಪಾಪ ಬೇಜಾರಲ್ಲಿ ಕೂತವನೆ. ನಮ್ಮ ಮದ್ವೆನೇ ಬೇಡ, ನಮ್ ಜೊತೆ ಸೇರಿದ್ಮೇಲೆ ನಿಮ್ ಮಕ್ಕಳ ನಿಮ್ ಮುಖ ನೋಡಿ ಮದ್ವೆನೇ ಬೇಡ ಅಂತವನೆ. ಏನ್ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ ಮಾಡೋದು. ನೋಡಿ ಹೆಂಗಿದೆ ಲೊಕೇಶನ್, ವೆದರ್. ಅಲ್ಲಿ ಮಳೆ ಆಗ್ತಾ ಇದೆ. ಇದಕ್ಕಿಂತ ಜೀನ ಬೇಕಾ? ಕೈಯಲ್ಲಿ ಹಂಗೆ ಒಂದು ಏನು ಮಗ, ಟೀ ಇದ್ರೆ, ಕಾಫಿನೋ ಟೀನೋ, ಬಾರ್ಲೆ ಗಂಜಿ, ಪಾನ್ಕ ಎಲ್ಲ ಇದ್ರೆ ಸೂಪರ್ ಆಗಿರುತ್ತೆ. ಏನು ಮಾಡೋದು, ಸದ್ಯಕ್ಕೆ ಏನಿಲ್ಲ. ಈಗ ತಾನೇ ಊಟ ಮಾಡಿದ್ದೀವಿ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ರೂಮಲ್ಲಿ ಇಟ್ಟಿದ್ದೀವಿ. ಇನ್ನು ಸ್ವಲ್ಪ ಹೋಮ ಅವನ್ನೆಲ್ಲ ಹಾಕ್ಬೇಕು. ಏನು ಮಾಡೋದು ಮಗ? ನೆಕ್ಸ್ಟ್ ವಾಟ್ ಈಸ್ ದ ಪ್ಲಾನ್? ನೆಕ್ಸ್ಟ್ ಪ್ಲಾನ್ ಇವಾಗ ನೆಕ್ಸ್ಟ್ ಪ್ಲಾನ್ ಮಂಚದ ಕ್ವಾಲಿಟಿ ಚೆಕ್ ಮಾಡಕ್ಕೆ ಹೋಗಿ ಮಲ್ಗೋಣ. ಮಂಚದ ಕ್ವಾಲಿಟಿನ ಯಾಕೆ? ಮಲ್ಕೊಳಕ್ಕೆ. ಸಾರಿ ಫ್ರೆಂಡ್ಸ್, ಅದು ಮಲ್ಕೊಳಕ್ಕೆ ಅಷ್ಟೇ ಕ್ವಾಲಿಟಿ ಚೆಕ್ ಮಾಡ್ತೀವಿ, ಬೇರೆ ಏನಕ್ಕೂ ಇಲ್ಲ. ಇವ್ರು ಇಂಟೀರಿಯರ್ ಡಿಸೈನರ್ ಅಲ್ವಾ, ಅದಕ್ಕೆ ಅವಾಗ ಕ್ವಾಲಿಟಿ ಚೆಕ್ ಮಾಡ್ತಾ ಇರ್ತಾರೆ. ಏನಪ್ಪ ನಿತೀಶ್, ಏನು ಮಾಡ್ತೀಯ ಈಗ? ಅವ್ನು ಬರೀ ಮಲ್ಕೊಳ್ಳೋದೆ. ಏನು ಮಾಡೋದು ಹೇಳಿ? ಇಲ್ಲಿ ಬಂದ್ಬಿಟ್ಟು ಏನು ಹೇಳ್ತಾವ್ನು ಗೊತ್ತಾ? ರೂಮಲ್ಲಿ ಹೋಗ್ಬಿಟ್ಟು ಗಂಜಿ ಕುಡಿಯೋಣ ಅಂತವನೆ. ಇಂಥ ಒಳ್ಳೆ ಸ್ಪಾಟಿಗೆ ಬಂದ್ಬಿಟ್ಟು ರೂಮಲ್ಲಿ ಕುತ್ಕೊಂಡು ಗಂಜಿ ಕುಡಿತೀನಿ. ಯಾಕೆ ಅಂದರೆ ಇಲ್ಲಿ ಏನು ಮಾಡೋದು, ಹುಳ ಸೌಂಡ್ ಮಾಡುತ್ತಂತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇಂಥವ್ರನ್ನೆಲ್ಲ ಕರ್ಕೊಂಡು ಟ್ರಿಪ್ಪಿಗೆ ಬಂತೀವಲ್ಲ, ಹೊಸ ಚಪ್ಪಲಿ ತೊಗೊಂಡು ನಾವೇ ಹಾಕೊಬೇಕು. ಅದು ತಗೊಂಡಿದ್ದೀನಿ, ಅದು ಆರೆಂಜ್ ಕಲರ್. ಬೇರೆ ಕಲರ್ ತೊಗೊತೀನಿ ನೆಕ್ಸ್ಟ್. ಏನೋ ನನ್ನ ಚಪ್ಪಲಿ ತೋರಿಸಲ್ಲ, ದೃಷ್ಟಿ ಆಗುತ್ತೆ. ಬೇಡ, ದೃಷ್ಟಿ ಆಗುತ್ತೆ. ನನ್ನ ಚಪ್ಪಲಿ ದೃಷ್ಟಿ ಆಗಲ್ಲ. ನೋಡಿ ಇಂಥವ್ರೆಲ್ಲ ಕರ್ಕೊಂಬಂದ್ರೆ ಇದೇ ಪ್ರಾಬ್ಲಮ್. ಬಟ್ ಏನು ಮಾಡೋಕ್ಕಾಗಲ್ಲ. ಅಳ್ತಾನೆ ಕರ್ಕೊಂಬಂದಿಲ್ಲ ಅಂದರೆ. ಬೆಳಗ್ಗೆನೆ ಸಚಿನ್ ಮನೆ ಮುಂದೆ ಹೋಗ್ಬಿಟ್ಟು ಮಲ್ಕೊಂಬಿಟ್ಟವನೆ. ಕರ್ಕೊಂಡು ಹೋಗದೆ ಇದ್ರೆ ನನ್ನ ಟೈರ್ ಮೇಲೆ ಹಚ್ಕೊಂಡು ಹೋಗ್ಬಿಡಿ ಅಂತ ಉದ್ದುದ್ದ ಅಡ್ಡ ಕಾರ್ ಮಧ್ಯೆ ಮಲ್ಕೊಂಬಿಟ್ಟು. ಏನು ಮಾಡೋದು ಪಾಪ ಅಂತ ಕರ್ಕೊಂಬಂದು ನಮಗೂ ಗತಿ ಇಲ್ವಲ್ಲ ಅಂತ. ಆಮೇಲೆ ಯಾಕೆ ಸುಮ್ಮನೆ ಅಂತ. ಅಯ್ಯೋ ನೋಡಿ ಹೆಂಗೆ ವೆದರ್ ನೋಡಿ. ಅಲ್ಲಿ ಮಳೆ ಬರುವ ಎಲ್ಲ ಸಂದರ್ಭ ಸೂಚನೆಗಳಿದೆ. ನಮ್ಮ ಮಾನ್ಸೂನ್ ಒಳ್ಳೆ ವ್ಯೂಸ್ ಬರ್ತಾ ಇದೆ ನೋಡಿ. ಹೆಂಗೆ ಒಳ್ಳೆ ಬೀಚಲ್ಲಿ ಬಂದಂಗೆ ಬರ್ತಾ ಇದೆ. ಹಂಗೆ ಒಳ್ಳೆ ಮಾನ್ಸೂನ್, ನಮ್ಮ ಡ್ರೈವ್ಗೆ, ಮಾನ್ಸೂನ್ ಟ್ರಿಪ್ಗೆ ಒಳ್ಳೆ ವೆದರ್ ನೋಡಿ. ಹಿಂದೆ ಬೆಟ್ಟ ಗುಡ್ಡ ಕಾಣಿಸ್ತಿದೆ. ಅಲ್ಲೇ ಅವ್ರು ಇರೋದು. ಎರಡು ಗುಡ್ಡದ ಗೂತ ಅಲ್ಲ, ಗೂತ ಅಲ್ಲ, ಸರಿ ಭೂತ. at a present position অর্থাৎ গভর্নমেন্ট ಸಾರಿ ಫ್ರೆಂಡ್ಸ್, ಅದು ವಿಡಿಯೋ ಮಾಡ್ಬೇಕಾದ್ರೆ ಟಂಗ್ ಸ್ಲಿಪ್ ಆಗ್ತಾ ಇರುತ್ತೆ. ಹೋಗೋಗಿ ನಂದು ಕ್ಷಮಿಸಿ. ಓಕೆ, ಮಳೆ ಬರ್ತಾ ಇದೆ. ಈಗ ನಾವು ಮಾನ್ಸೂನ್ನ ಎಂಜಾಯ್ ಮಾಡ್ತಿದ್ದೀವಿ. ಅಲ್ಲಿ ತನಕ ನೀವೆಲ್ಲ ನಮ್ಮನ್ನ ನೋಡಬೇಡಿ ನಾವು ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತ. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಓಡ್ರೋ ಇದು ಸರ್ಜಾ ಅಡ್ಡ. ಸರ್ಜಾ ಬಂದ್ ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಯಾರ್ಯಾರ ಫೇವ್ರೇಟು? ನಮ್ಮ ನಿತೀಶ್ಗೆ ತುಂಬಾ ಫೇವ್ರೇಟ್. ಕಾಪಿರೈಟ್ ಇದಕ್ಕೆಲ್ಲ ಕಾಪಿರೈಟ್ಸ್ ಹಾಕ್ಬಿಡಿ. ಧ್ರುವ ಸರ್ಜಾ ಫ್ರೆಂಡ್ಸ್, ಯಾರು ಹೊಡಿಬೇಡಿ ನಮ್ಗೆ. ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಹಾ ಯೋ. ಸೊ ಒಳ್ಳೆ ನಿದ್ದೆ ಆಯಿತು. 1 hour ನಿದ್ದೆ ಮಾಡಿದೆ.
ಸೊ ಫ್ರೆಶ್ ಅಪ್ ರಾತ್ರಿಗೆ ಫುಲ್ಲು ರಾತ್ರಿ ಡ್ಯಾನ್ಸಲ್ಲಿ ಆಡಬೇಕಲ್ಲ ಅಂತಲ್ಲ. ಸೊ ಅದಕ್ಕೆ ನೋಡಿ ನೈಟ್ ಈ ಟ್ರಿಪ್ ಮುಗಿಯೋ ತನಕ ಇದು ತೋರಿಸ್ತಾನೆ ಇರ್ತೀನಿ, ನೋಡ್ತಾನೆ ಇರಿ, ಬೇಜಾರು ಮಾಡ್ಕೊಂಬೇಡಿ. ಏನೇನು ಪ್ರಾಬ್ಲಮ್ಮು? ನೋಡಿ ನೈಟಲ್ಲಿ ಹಂಗೆ ಫುಲ್. ಇವಾಗ ಕಾಫಿ ಹೇಳಿದ್ದೀವಿ, ಒಂದು ಆನಿಯನ್ ಪಕೋಡ ಹೇಳಿದ್ದೀವಿ. ಬಂದು ಒಳ್ಳೆ ಆನಿಯನ್ ಪಕೋಡ ಕಾಫಿ ಹೇಳಿದ್ಮೇಲೆ ಏನಾದರೂ ಒಂದು ಒಳ್ಳೆ ಗೇಮ್ ಮಾಡಿ ಕಬಡ್ಡಿ ಆಡ್ಲಾ ಮಾಡಿ. ಕಬಡ್ಡಿ 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 ಹಾಗೆ ಚಿಲ್ಲಾಗಿ ಪಾನಕ ಬಿಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇ. ಓಮ ಅವನ್ನ ಹಾಕ್ಕೊಂಡು ಸೂಪರಾಗಿ ಕುತ್ಕೊಂಡು ಫೀಲ್ ಮಾಡೋದು. ನೋಡಿ ಹಿಂಗೆ ಜಾಗ ತೋರಿಸ್ತೀನಿ ನೈಟಲ್ಲಿ ಕುತ್ಕೊಂಡು ಹಂಗೆ ಫೈರ್ ಕ್ಯಾಂಪ್ ಹಾಕೋದು. ಆ್ಯಕ್ಚುಲಿ ಗೊತ್ತಾಗಿಲ್ಲ, ಅದಕ್ಕೆ ನೋಡ್ತಾ ಇದ್ವಿ ಏನದು ಅಂತ. ಒಳ್ಳೆ ಜಾಗ ನೋಡಿ, ಫುಲ್ಲಿಂದ ಒಳ್ಳೆ ಮಳೆಯಾಗಿ ಹೋಗಿದೆ. ಸೊ ತಣ್ಣಗಿದೆ. ಇನ್ನು ಮಕ್ಕಳು ಇನ್ನೂ ಮಲ್ಗೋರೆ, ಬೇವರ್ಸಿಗಳು ಮಲ್ಕೊಂಡಿರ್ಲಿ. ಸೋಂಬೇರಿ ನನ್ನ ಮಕ್ಕಳು ಬೆಡ್ ಸೀಕ್ರೆಸ್ ಆಗಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ನಾನು ವೈಲೆಂಟ್ ಆದ್ರೆ ಕಂದ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ. ಏನು ಮಾಡೋದೇನು ಏನು ಮಾಡ್ತವ್ರೆ, ನಿದ್ದೆ ಹೊಡಿತಾವ್ರ, ಎದ್ದವ್ರ ಗಬ್ನನ್ ಮಕ್ಕಳು. ನೋಡ ಬೇಜಾನ್ ಕಾರ್ಗಳು ನಮ್ಮ ಇದ್ರ ಮುಂದೆ ನಿಂತ್ಕೊಂಡ್ಬಿಟ್ಟವ್ರೆ. ಏನು ಮಾಡೋದು ಹೇಳಿ. ಹೇ ಡಾಗಿ, ಗೋ ದಟ್ ಸೈಡ್, ಗೋ ದಟ್ ಸೈಡ್. ಐ ಹೋಗ ಆ ಕಡೆ. ಅಟ್ಯಾಕ್ ಗಿಟ್ಯಾಕ್ ಮಾಡಿಬಿಟ್ಯ ನೋಡಿ. ಇವರೇ ಸೋಂಬೇರಿ ನನ್ನ ಮಕ್ಕಳು. ಇವನು ಸೆಕೆಂಡ್ ಸೋಂಬೇರಿ, ಇವನು ನೋಡಿ. ಇವನು ಬರೋದು ಮಾಡಕ್ಕೆ ಒಂದು ಇತಿಮಿತಿ ಬೇಕು. ಟ್ರಿಪ್ಪಿಗೆ ಮಲ್ಕೊಳತ್ತಾರ. ಅವನು ಬೆಡ್ ಶೀಟ್ ಕೊಟ್ಟರೆ ನೋಡಿ ಹೆಂಗೆ ಕಾಣ್ತಾವ ನಿಮಗೆಲ್ಲ. ಬಿಗ್ ಮ್ಯಾನ್ ಬಿಗ್ ಶೋ ಥರ ಕಾಣ್ತಾವನ. ಮಂಚದ ಮೇಲೆ ಮಂಚ ಇದೆ. ಏನು ಮಾಡ್ತೀರ ನೋಡಿ ಇಂಥವ್ರಿಗೆಲ್ಲ. ಸೋಂಬೇರಿ ಫುಲ್ ಶೇಮ್ಲೆಸ್ ನಿತೀಶ್. ಇವನು ಇನ್ನೊಬ್ಬ ಶೇಮ್ಲೆಸ್. ಏನೋ ತಪ್ಕೊಂಡು ಅವ್ನು ಏನೋ ಅಂತ ಗೊತ್ತಿಲ್ಲ. ಬಿಟ್ಟ ಅವಳು ವಿಡಿಯೋ ನೋಡ್ತಾವನೆ ಫ್ರೆಂಡ್ಸ್, ನಂಬೇಡಿ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಈ ಕಡೆ ತಿರ್ಗ್ಸಕ್ಕಾಗಲ್ಲ, ಯಾಕಂದ್ರೆ ಟೇಬಲ್ ಮೇಲೆ ಪಾನ್ಕ ಇದೆ. ಸೊ ಈಗ ಸಮಯ ಎಷ್ಟು ಮಗ? ಟೈಮ್ ನೋಡ ಸಮಯ ಈಗ 9. ಓಕೆ, ಹತ್ತತ್ರ 9 ಗಂಟೆ. ಈಗ ನಾವು ಪಾನ್ಕ ಕುಡಿಯೋ ಟೈಮ್. ಸೊ ಪಾನ್ಕ ಕುಡಿದು ಒಳ್ಳೆ ಡ್ಯಾನ್ಸ್ ಆಡಿ ದಬಾಕೊಂಡ್ರೆ ಇನ್ನೇನು ಮಗ ಪ್ಲಾನ್ ಅಷ್ಟೇ ತಾನೇ ಪ್ಲಾನ್. ನಾವು ಸಿಂಗರ್ಸ್ ಆಗ್ತೀವಿ, ಡ್ಯಾನ್ಸರ್ಸ್ ಆಗ್ತೀವಿ, ಆಮೇಲೆ ಅಳ್ತೀವಿ, ಕೋಲಾಟ ಆಡ್ತೀವಿ. ಕೋಲಾಟ ಇಲ್ಲ, ಸಾರಿ, ಕೋಲಾಟ ಇಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಕೋಲು ಮಂಡೆ ಜಿಂಗುಮ ದೇವ ಅಂತೆಲ್ಲ ಏನಾಡಲ್ಲ. ಸೊ ಎಲ್ಲ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದೋಣ.